Hello friends, welcome to ILA classes, the School of Competitive Exams. Today we are going to discuss the current affairs for 15th December 2021. ಆರ್ಟಿಕಲ್ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ILA ಈವ್ನಿಂಗ್ ಕ್ಲಾಸಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಇದೇ ತಿಂಗಳ 20ನೇ ತಾರೀಕಿಂದ ಈವ್ನಿಂಗ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ಕ್ಲಾಸಸ್ಗಳ ಟೈಮಿಂಗ್ ಏನಿದೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಇರುತ್ತೆ. ಮತ್ತು ಕೋರ್ಸ್ ಫೀಸ್ ಅಂದರೆ 3999. ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಯು ಕ್ಯಾನ್ ವಿಸಿಟ್ ಅವರ್ ಆಫೀಸ್ ಆಟ್ ಗಟ್ಟು ಸ್ಕ್ವೇರ್, ಸಪ್ತಾಪುರ್ 8th ಕ್ರಾಸ್, ಧಾರವಾಡ. ಇನ್ನು ನಮ್ಮ PSI ಪೇಪರ್ 2 ಟೆಸ್ಟ್ ಸಿರೀಸ್ ಸ್ಟಾರ್ಟ್ ಆಗಿದೆ. ಈ ಒಂದು ಆಫೀಸ್ಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡಿಕೊಂಡು ಈ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಿ ಟೆಸ್ಟ್ಗಳನ್ನು ಕೊಡ್ಬೋದು. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇನ್ ಇಂಡಿಯಾ, ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಇದೆ. ಭಾರತದಲ್ಲಿನ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆರ್ಟಿಕಲ್ ಇದೆ. ದ ನ್ಯೂಸ್ ಈಸ್ ಆಸ್ ಪರ್ ದ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ and state forest and police authorities between 2018 and 2020 about 2054 cases were registered for killing or illegal trafficking of wild animals in India. 2018 ಮತ್ತು 20ರ ನಡುವೆ ಸುಮಾರು 2054 ಈ ವನ್ಯಜೀವಿಗಳ ಒಂದು ಕಿಲ್ಲಿಂಗ್ ಅಥವಾ ಅಕ್ರಮವಾದ ಸಾಗಾಣಿಕೆ ಅಂತ ಕೇಸ್ಗಳು ಕಂಡು ಬಂದಿದೆ ಅಂತ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಮತ್ತೆ ಸ್ಟೇಟ್ ಫಾರೆಸ್ಟ್ ಪೊಲೀಸ್ ಅಥಾರಿಟಿ ಏನಿದೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ. ಬಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಭಾರತ ಸರ್ಕಾರ ಯಾವ ರೀತಿ ಡಿಫ್ರೆಂಟ್ ಸ್ಪೀಸೀಸ್ ಅಥವಾ ಸ್ಪೆಸಿಫಿಕ್ ಒಂದು ಪ್ರಭೇದಗಳು ಏನಿರ್ತವೆ ಅವುಗಳ ಒಂದು ಕನ್ಸರ್ವೇಷನ್ ಸಲುವಾಗಿ ಯಾವ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ದ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನಿದೆ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಕಾನೂನು ಮೂಲಕ ಅಥವಾ ಒಂದು ಕಾಯ್ದೆಯಡಿ ಒಂದು ಅಂಗವನ್ನ ಸ್ಥಾಪನೆ ಮಾಡಲಾಗಿದೆ. ದಿಸ್ ಈಸ್ ಅ ಮಲ್ಟಿ ಡಿಸಿಪ್ಲಿನರಿ ಬಾಡಿ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟ್ ಟು ಕಾಂಬ್ಯಾಟ್ ಆರ್ಗನೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಇನ್ ದ ಕಂಟ್ರಿ. ಇಟ್ ಹ್ಯಾಸ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ನ್ಯೂ ಡೆಲ್ಲಿ. ಈ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನಿದೆ ಇದರ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ. ಆಗಲೇ ಹೇಳಿದಾಗೆ ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದ್ದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಈ ಸಂಸ್ಥೆ ಏನಿದೆ ಇದು ಕೆಲವೊಂದು ಸ್ಪೆಸಿಫಿಕ್ ನಿರ್ದಿಷ್ಟವಾದ ಒಂದು ಪ್ರಭೇದಗಳ ಒಂದು ಸಂರಕ್ಷಣೆಗಾಗಿ ಕೆಲವೊಂದು ಕಾರ್ಯಾಚರಣೆಗಳನ್ನು ಕೈಗೊಂಡಿದ್ದು, ಈ ಒಂದು ಕಾರ್ಯಾಚರಣೆಗಳ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ದ ಫಸ್ಟ್ ಆಪರೇಷನ್ ಈಸ್ ಸೇವ್ ಕೂರ್ಮಾ. ದಿಸ್ WCCB ಹ್ಯಾಸ್ ಲಾಂಚ್ಡ್ ಆಪರೇಷನ್ ಸೇವ್ ಕೂರ್ಮಾ ಫ್ರಮ್ 15th December 2016 to 30th January 2017. ಕೂರ್ಮಾ ಅಂದರೆ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ದಿಸ್ ಈಸ್ ಅಬೌಟ್ ಆಮೆಗಳು ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ದ ಮೇನ್ ಏಮ್ ಆಫ್ ದಿಸ್ ಸೇವ್ ಕೂರ್ಮಾ ಆಪರೇಷನ್ ಈಸ್ ಟು ಸ್ಟಾಪ್ ಪೋಚಿಂಗ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇಲ್ಲಿಗಲ್ ಟ್ರೇಡ್ ಆಫ್ ಲೈವ್ ಟರ್ಟಲ್ಸ್ ಅಂಡ್ ಟಾರ್ಟಾಯ್ಸಸ್. ಈ ಆಮೆಗಳೇನಿದ್ದಾವೆ ಟರ್ಟಲ್ಸ್ ಅಂತ ಅಂತೇವೆ, ಟಾರ್ಟಾಯ್ಸಸ್ ಅಂತಂತಂದ್ರೆ ಆಮೆಗಳು, ಟರ್ಟಲ್ಸ್ ಅಂತಂತಂದ್ರೆ ಸಮುದ್ರದಲ್ಲಿ ಸಿಗುವಂತ ಆಮೆಗಳೇನಿರ್ತವೆ ಅವುಗಳನ್ನ ಟರ್ಟಲ್ಸ್ ಅಂತ ಅಂತಾರೆ. ಅವುಗಳ ಒಂದು ಬೇಟೆಯಾಡುವುದಾಗಿರ್ಬೋದು, ಅಕ್ರಮವಾಗಿ ಅವುಗಳ ಸಾಗಾಣಿಕೆ ಆಗಿರ್ಬೋದು, ಇದನ್ನ ತಡೆಯುವುದಕ್ಕೆ ಈ ಒಂದು ಸೇವ್ ಕೂರ್ಮಾ ಅನ್ನೋ ಒಂದು ಆಪರೇಷನ್ ಅನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಮತ್ತೆ ಇನ್ನೊಂದು ಇದೇ ಒಂದು ಆಮೆಗಳ ಒಂದು ಸಂರಕ್ಷಣೆಗಾಗಿ ಇನ್ನೊಂದು ಆಪರೇಷನ್ ಅನ್ನ ಕೈಗೊಂಡಿತ್ತು. ಅದರ ಹೆಸರು ಆಪರೇಷನ್ ಟರ್ಟ್ ಶೀಲ್ಡ್ ಅಂತ. ಆಪರೇಷನ್ ಟರ್ಟ್ ಶೀಲ್ಡ್ 1 ಇದು 2019ರಿಂದ 20ರವರೆಗೆ, ಮತ್ತೆ ಆಪರೇಷನ್ ಟರ್ಟ್ ಶೀಲ್ಡ್ 2 ಏನಿದೆ 2020ರಿಂದ 21ರವರೆಗೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಕೂಡ ಟು ಟ್ಯಾಕಲ್ ದ ಇಲ್ಲಿಗಲ್ ಟ್ರೇಡ್ ಆಫ್ ಲೈವ್ ಟರ್ಟಲ್ಸ್, ಜೀವಂತವಾಗಿರುವ ಒಂದು ಆಮೆಗಳ ಒಂದು ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವುದು.
ಈ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನಿದೆ, ಇದು ಕೈಗೊಂಡ ಮುಂದಿನ ಒಂದು ಆಪರೇಷನ್ ಏನು ಅಂದರೆ ಕಾರ್ಯಾಚರಣೆ ಹೆಸರು ಲೆಸ್ಕ್ ನೋ ಅಂತ. ಇದು 2017ರಿಂದ ಆಗಸ್ಟ್ 2017ರಿಂದ 31 ಆಗಸ್ಟ್ 2017ರವರೆಗೆ. ಮತ್ತು ಲೆಸ್ಕ್ ನೋ 2 ಇದರ ಒಂದು ಕಾರ್ಯಾಚರಣೆ 2018 ಸೆಪ್ಟೆಂಬರ್ನಲ್ಲಿ ಈ ಒಂದು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಇದಾದ್ಮೇಲೆ ಆಪರೇಷನ್ ಲೆಸ್ಕ್ ನೌ 3 ಇದನ್ನ ಸೆಪ್ಟೆಂಬರ್ 2019 ಈ ವರ್ಷದಲ್ಲಿ ಈ ಒಂದು ಆಪರೇಷನ್ ಅನ್ನ ಕ್ಯಾರಿ ಔಟ್ ಮಾಡಲಾಗಿತ್ತು. ದ ಮೇನ್ ಫೋಕಸ್ ಆಫ್ ದಿಸ್ ಆಪರೇಷನ್ ವಾಸ್ ಟು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಟುವರ್ಡ್ಸ್ ದ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್ ಇನ್ ಲೆಸ್ಸರ್ ನೋನ್ ಸ್ಪೀಸೀಸ್ ಆಫ್ ವೈಲ್ಡ್ ಲೈಫ್. ಕೆಲವೊಂದು ವನ್ಯಜೀವಿಗಳ ಪ್ರಭೇದಗಳೇನಿರ್ತವೆ ಅವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅಂತ ಒಂದು ಪ್ರಾಣಿಗಳನ್ನ ಸಂರಕ್ಷಣೆಗಾಗಿ ಈ ಒಂದು ಲೆಸ್ಕ್ ನೌ ಅನ್ನೋ ಒಂದು ಆಪರೇಷನ್ ಅನ್ನ ನಡೆಸಲಾಗಿತ್ತು. ಇನ್ನು ಮುಂದಿನ ಒಂದು ಕಾರ್ಯಾಚರಣೆ ಏನಿದೆ ಮುಂಗುಸಿಗಳ ಒಂದು ಸಂರಕ್ಷಣೆಗಾಗಿ ಆಗಿತ್ತು. ಈ ಮುಂಗುಸಿಗಳ ಒಂದು ಕೂದಲೇನಿರ್ತವೆ ಆ ಒಂದು ಕೂದಲಿನಿಂದ ಪೇಂಟಿಂಗ್ ಹೇರ್ ಬ್ರಷಸ್ಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಸೊ ಇದರ ಬಗ್ಗೆ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಒಂದು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳೇನಿರ್ತವೆ ಇವುಗಳ ಒಂದು ಅಟೆನ್ಷನ್ ಅನ್ನ ಡ್ರ್ಯಾಗ್ ಮಾಡಿ ಇವುಗಳ ಸಂರಕ್ಷಣೆಯತ್ತ ಒಂದು ಕಾರ್ಯಾಚರಣೆ ಮಾಡುವುದು ಈ ಒಂದು ಆಪರೇಷನ್ ಕ್ಲೀನ್ ಆರ್ಟ್ ನ ಮುಖ್ಯ ಉದ್ದೇಶ ಆಗಿತ್ತು. ಇದನ್ನ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನಿದೆ ಅಕ್ಟೋಬರ್ 2019ರಲ್ಲಿ ಲಾಂಚ್ ಮಾಡಿತ್ತು. ಇನ್ನು ಮುಂದಿನ ಕಾರ್ಯಾಚರಣೆ ಆಪರೇಷನ್ ಸಾಫ್ಟ್ ಗೋಲ್ಡ್ ಅಂತ. ಈ ಹಿಮಾಲಯದ ಒಂದು ಪ್ರದೇಶದಲ್ಲಿ ಸಾತು ಶಾಲ್ ಅಂತ ಮಾಡ್ತಾರೆ. ಇದನ್ನ ಚಿರು ಅನ್ನೋ ಒಂದು ಮೇಕೆ ಪ್ರಭೇದದ ಒಂದು ಪ್ರಾಣಿಯಿಂದ ಸಿಗುವ ಉಣ್ಣೆಯಿಂದ ಈ ಒಂದು ಶಾಲ್ಗಳನ್ನ ಮಾಡ್ತಾರೆ. ಈ ಒಂದು ಶಾಲ್ ಮಾಡಲಿಕ್ಕೆ ಈ ಉಣ್ಣೆಯನ್ನ ಏನ್ ಬಳಸ್ತಾರೆ ಅದರ ಒಂದು ಅಕ್ರಮವಾದ ಸಾಗಾಣಿಕೆ ಆಗಿರ್ಬೋದು ಅಥವಾ ಅಕ್ರಮವಾದ ವ್ಯಾಪಾರ ಆಗಿರ್ಬೋದು, ಇದರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಲು ಲೋಕಲ್ ವೇವರ್ಸ್ ಏನಿರ್ತಾರೆ ಮತ್ತೆ ವ್ಯಾಪಾರಸ್ಥರೇನಿರ್ತಾರೆ, ವೇವರ್ಸ್ ಅಂದ್ರೆ ಕೈಮಗ್ಗದವರು ಮತ್ತೆ ವ್ಯಾಪಾರಸ್ಥರೇನಿರ್ತಾರೆ, ಈ ಒಂದು ಅಕ್ರಮ ಸಾಗಾಣಿಕೆಯ ಬಗ್ಗೆ ವ್ಯಾಪಾರದ ಬಗ್ಗೆ ಇದರ ಜಾಗೃತಿಯನ್ನ ಮೂಡಿಸುವುದು ಈ ಆಪರೇಷನ್ ಸಾಫ್ಟ್ ಗೋಲ್ಡ್ ನ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇದನ್ನ ಅಕ್ಟೋಬರ್ 1 2018ರಿಂದ ಮಾರ್ಚ್ 31 2019ರವರೆಗೆ ಈ ಒಂದು ಸಾಫ್ಟ್ ಗೋಲ್ಡ್ ಅನ್ನೋ ಆಪರೇಷನ್ ಅನ್ನ ನಡೆಸಲಾಗಿತ್ತು. ಇನ್ನು ಮುಂದಿನ ಆಪರೇಷನ್ ಬೀರ್ಬಿಲ್ ಅಂತ. ಈ ಕಾಡು ಬೆಕ್ಕು ಮತ್ತು ಕಾಡಿನಲ್ಲಿ ಇರುವ ಒಂದು ಪಕ್ಷಿಗಳ ಪ್ರಭೇದಗಳನ್ನ ರಕ್ಷಿಸುವುದು ಮತ್ತೆ ಅವುಗಳ ಒಂದು ಅಕ್ರಮವಾದ ಸಾಗಾಣಿಕೆ ಅಥವಾ ವ್ಯವಹಾರವನ್ನ ತಡೆಗಟ್ಟುವುದು ಈ ಆಪರೇಷನ್ ಬೀರ್ಬಿಲ್ ಇದರ ಮುಖ್ಯ ಉದ್ದೇಶ ಆಗಿತ್ತು. ಭಾರತ ಸರ್ಕಾರವು ಕೂಡ ಈ ವನ್ಯಜೀವಿಗಳ ಒಂದು ಸಂರಕ್ಷಣೆಗಾಗಿ ಹಲವಾರು ಒಂದು ಸ್ಟೆಪ್ಗಳನ್ನ ತೆಗೆದುಕೊಂಡಿದೆ, ಹೆಜ್ಜೆಗಳನ್ನ ಇಟ್ಟಿದೆ. ಅದರಲ್ಲಿ ಮುಖ್ಯವಾಗಿ 1972ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದು ಇದರ ಅಡಿಯಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಬಯೋಡೈವರ್ಸಿಟಿ ರಿಸರ್ವ್ಸ್ ಆಗಿರ್ಬೋದು, ಇಂಥ ಒಂದು ಪ್ರೊಟೆಕ್ಟೆಡ್ ಏರಿಯಾಸ್ಗಳನ್ನ ಸಂರಕ್ಷಿತ ತಾಣಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಇದಾದ್ಮೇಲೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿ ಈ ಹುಲಿಗಳ ಮತ್ತು ಎಂಟೈರ್ ಎಕೋಸಿಸ್ಟಮ್ ಈ ಕಾಡಿನ ಒಂದು ಪರಿಸರ ವ್ಯವಸ್ಥೆಯನ್ನ ಪ್ರೊಟೆಕ್ಷನ್ ಮಾಡೋದು ಈ ಒಂದು ಪ್ರಾಜೆಕ್ಟ್ ಟೈಗರ್ ನ ಉದ್ದೇಶ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಟೈಗರ್ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ 1973. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್. ಇಟ್ ಈಸ್ ಇನಿಷಿಯೇಟೆಡ್ ಇನ್ 1992. 1992ರಲ್ಲಿ ಈ ಆನೆಗಳ ಒಂದು ಸಂರಕ್ಷಣೆಗಾಗಿ ಮತ್ತು ಅವುಗಳ ಒಂದು ಹ್ಯಾಬಿಟಾಟ್ ಏನಿರುತ್ತೆ, ಅವುಗಳ ವಾಸಸ್ಥಾನ ಏನಿರುತ್ತೆ, ಅವುಗಳ ಪ್ರೊಟೆಕ್ಷನ್ಗಾಗಿ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ 1992ರಲ್ಲಿ ಇನಿಷಿಯೇಟ್ ಮಾಡಲಾಗಿತ್ತು. ಇದಾದ್ಮೇಲೆ ಕ್ರೊಕೊಡೈಲ್ ಕನ್ಸರ್ವೇಷನ್, ಈ ಮೊಸಳೆಗಳ ಒಂದು ಸಂರಕ್ಷಣೆಗಾಗಿ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಲಾಯಿತು. The main objective of crocodile project is to protect the remaining population of crocodiles and their natural habitat by establishing sanctuaries. ಈ ಮೊಸಳೆಗಳ ಒಂದು ಸ್ಯಾಂಕ್ಚುರಿಗಳನ್ನ ಸ್ಥಾಪನೆ ಮಾಡಿ ಅವುಗಳ ಏನು ಅಳಿದುಳಿದ ಒಂದು ಪ್ರಭೇದಗಳೇನಿರ್ತವೆ ಅವುಗಳ
ಸಂಖ್ಯೆಗಳೇನಿರುತ್ತೆ, ಅಳಿದುಳಿದ ಪಾಪ್ಯುಲೇಷನ್ ಏನಿರುತ್ತೆ ಅವುಗಳ ಒಂದು ಸಂರಕ್ಷಣೆ ಮತ್ತು ಅವುಗಳ ನೈಸರ್ಗಿಕವಾದ ಒಂದು ಆವಾಸ ಸ್ಥಾನ ಏನಿರುತ್ತೆ ಅವುಗಳ ಒಂದು ಪ್ರೊಟೆಕ್ಷನ್ ಸಲುವಾಗಿ ಈ ಒಂದು ಕ್ರೊಕೊಡೈಲ್ ಕನ್ಸರ್ವೇಷನ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿತ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಅಂದರೆ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಇನ್ ಕುನೋ ಪಾಲ್ಪುರ್ ಸ್ಯಾಂಕ್ಚುರಿ ಇನ್ ಮಧ್ಯಪ್ರದೇಶ್ ಫ್ರಮ್ ನಮೀಬಿಯಾದಿಂದ ಭಾರತದಲ್ಲಿ ನಿಮಗೆ ಗೊತ್ತಿರ್ಬೋದು, ಭಾರತದಲ್ಲಿ ಚಿರತೆಗಳ ಒಂದು ಸಂತತಿ ಏನಿತ್ತು ಅಳೆದು ಹೋಗಿತ್ತು. ಆಫ್ಟರ್ 1952 1952 ಆದಮೇಲೆ ಯಾವುದೇ ಚಿರತೆಯ ಒಂದು ಪ್ರಭೇದ ಇರಲಿಲ್ಲ. ಅದಾದಮೇಲೆ ಚಿರತೆಗಳ ಒಂದು ರೀಇಂಟ್ರೊಡಕ್ಷನ್ ಅವುಗಳನ್ನು ಮರಳಿ ಭಾರತಕ್ಕೆ ತರಲಾಯಿತು ನಮೀಬಿಯಾದಿಂದ. ಈ ಒಂದು ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಏನಿದೆ ಮಧ್ಯಪ್ರದೇಶದಲ್ಲಿರೋ ಕೂನೋ ಪಾಲ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಮುಂದಿನ ಒಂದು ಪ್ರೋಗ್ರಾಮ್ ಏನಿದೆ ಇದು ಗೆಂಡಾಮೃಗದ ಒಂದು ಸಂರಕ್ಷಣೆಗಾಗಿ ಇಂಡಿಯಾ ರೈನೋ ವಿಷನ್ IRV 2020 ಇದನ್ನ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಯಿತು. ದ ಗೋಲ್ ಆಫ್ IRV 2020 ವಾಸ್ ಟು ಇನ್ಕ್ರೀಸ್ ದ ರೈನೋ ಪಾಪ್ಯುಲೇಷನ್. ಈ ಗೆಂಡಾಮೃಗಗಳ ಒಂದು ಸಂಖ್ಯೆಗಳನ್ನು ಅಸ್ಸಾಂನಲ್ಲಿ 3,000ಕ್ಕೆ ತರುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಬೈ ಎಸ್ಟಾಬ್ಲಿಷಿಂಗ್ ಪಾಪ್ಯುಲೇಷನ್ ಇನ್ ನ್ಯೂ ಏರಿಯಾಸ್. ಕೆಲವೊಂದು ಸೀಮಿತ ಪ್ರದೇಶಗಳಷ್ಟೇ ಅಲ್ಲದೆ ಕೆಲವು ಹೊಸ ಪ್ರದೇಶಗಳಲ್ಲೂ ಕೂಡ ಈ ಒಂದು ಗೆಂಡಾಮೃಗಗಳ ಪಾಪ್ಯುಲೇಷನ್ ಸಂತತಿಯನ್ನು ಹೆಚ್ಚು ಮಾಡುವುದು, ಅಂದರೆ 3,000ಕ್ಕೆ ತರುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ, ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಸಾಕಷ್ಟು ಆಪರೇಷನ್ಗಳನ್ನು ನಡೆಸಿದೆ. ಸೆಂಟ್ರಲ್ ಝೂ ಅಥಾರಿಟಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ವೈಲ್ಡ್ ಲೈಫ್ SOS, ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅರಣ್ಯಕ್, ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಇನ್ನು ಮುಂತಾದವುಗಳು. ನಮ್ಮ ಸಂವಿಧಾನದಲ್ಲೂ ಕೂಡ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸಲುವಾಗಿ ಸಾಕಷ್ಟು ಪ್ರಾವಧಾನಗಳಿವೆ. ಆರ್ಟಿಕಲ್ 51A(G) ಆಫ್ ಕಾನ್ಸ್ಟಿಟ್ಯೂಷನ್ states that it shall be the fundamental duty of every citizen to protect and improve the natural environment including forest and wildlife. ನಮ್ಮ ಮೂಲಭೂತ ಕರ್ತವ್ಯಗಳು ಆರ್ಟಿಕಲ್ 51A(G) ಯಲ್ಲಿ ಕೂಡ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮತ್ತೆ ಅದರ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು, ಕಾಡುಗಳ ಸಂರಕ್ಷಣೆ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಆರ್ಟಿಕಲ್ 48A ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನಿರ್ದೇಶಕ ತತ್ವಗಳು ಅಂತ ಏನು ಹೇಳ್ತೇವೆ. ಆರ್ಟಿಕಲ್ 48A ಇದರಲ್ಲೂ ಕೂಡ ಈ ಒಂದು ಪರಿಸರ ಸಂರಕ್ಷಣೆ ಮತ್ತೆ ಈ ಕಾಡು ಮತ್ತೆ ವೈಲ್ಡ್ ಲೈಫ್ ವನ್ಯಜೀವಿಗಳ ಒಂದು ಸಂರಕ್ಷಣೆಯ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ನಮ್ಮ ಮುಂದಿನ ಆರ್ಟಿಕಲ್ ಗಗನ್ಯಾನ್ ಮಿಷನ್ ಬಗ್ಗೆ ಇದೆ. ಇಂಡಿಯಾಸ್ ಮೇಡನ್ ಸ್ಪೇಸ್ ಮಿಷನ್ ಗಗನ್ಯಾನ್ will be launched in 2023, said by Union Minister of Atomic Energy and Space. ಈ ಒಂದು ಸಚಿವಾಲಯ ಏನಿದೆ, ಅಟಾಮಿಕ್ ಎನರ್ಜಿ ಮತ್ತು ಸ್ಪೇಸ್ ಸಚಿವಾಲಯ, ಇದು ಭಾರತದ ಮೊದಲ ಸ್ಪೇಸ್ ಮಿಷನ್ ಗಗನ್ಯಾನ್ ಅಂತ ಇದು 2023ರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಇದು ನ್ಯೂಸ್ ಆಗಿತ್ತು. ಈ ಗಗನ್ಯಾನ್ ಮಿಷನ್ ಏನಿದೆ ಇದು 2022ರಲ್ಲೇ ಆಗಬೇಕಾಗಿತ್ತು. ಡ್ಯೂ ಟು ಸಮ್ ಕೋವಿಡ್ ಲಾಕ್ಡೌನ್ ಆ್ಯಂಡ್ ಪ್ರಾಬ್ಲಮ್ಸ್ ಇದು ಡಿಲೇ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಈ ಗಗನ್ಯಾನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಕ್ರೂಡ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ದ್ಯಾಟ್ ಈಸ್ ಇಂಟೆಂಡೆಡ್ ಟು ಸೆಂಡ್ 3 ಆಸ್ಟ್ರೋನಾಟ್ಸ್. ಅಂದರೆ ಬಾಹ್ಯಾಕಾಶ ನೌಕೆಯಲ್ಲಿ ಈ ಗಗನಯಾತ್ರಿಗಳನ್ನು 3 ಗಗನಯಾತ್ರಿಗಳನ್ನು ಭಾರತದಿಂದ ಕಳಿಸಲಿದೆ ಫಾರ್ ಅ ಮಿನಿಮಮ್ ಆಫ್ 7 days. ಕನಿಷ್ಠ 7 ದಿನಗಳವರೆಗೆ ಆದರೂ ಈ ಒಂದು ಆಸ್ಟ್ರೋನಾಟ್ಗಳನ್ನು ಸ್ಪೇಸ್ಗೆ ಕಳಿಸಲಾಗ್ತಾ ಇದೆ, ವಿಚ್ ಈಸ್ ಡಿಲೇಡ್ ಡ್ಯೂ ಟು COVID-19. 2022ರಲ್ಲೇ ಇದನ್ನ ಮಾಡಬೇಕಾಗಿತ್ತು. ಈ COVID-19 ಸಿಚುವೇಶನ್ನಿಂದ ಇದು ಡಿಲೇ ಆಗಿದೆ. ಇನ್ನು ಈ ಗಗನಯಾನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಪ್ರಾಜೆಕ್ಟ್ ಆಫ್ ಇಸ್ರೋ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್.
ಈ ಜಿಯೋಸಿಂಕ್ರನಸ್ GSLV Mk3 ಏನಿದೆ, ಇದರ ಒಂದು ಅಡಿಯಲ್ಲಿ ಇದನ್ನ ಇಸ್ರೋ ಲಾಂಚ್ ಮಾಡ್ತಾ ಇದೆ. ಈ ಜಿಯೋಸಿಂಕ್ರನಸ್, ಜಿಯೋ ಸ್ಟೇಷನರಿ ಅನ್ನೋ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅನ್ಕೋತೀನಿ. ಈ ಒಂದು ಸಮಭಾಜಕ ವೃತ್ತ ಏನಿರುತ್ತೆ, ಭೂಮಿಯ ಸಮಭಾಜಕ ವೃತ್ತ, ಅದೇ ಒಂದು ಪ್ಲೇನ್ನಲ್ಲಿ ಈ ಸ್ಯಾಟಲೈಟ್ ಆರ್ಬಿಟ್ ಮಾಡ್ತಾ ಇದ್ರೆ ಅದನ್ನ ಜಿಯೋ ಸ್ಟೇಷನರಿ ಅಂತ ಅಂತಾರೆ. ವಿತ್ ಸಮ್ ಆಂಗಲ್, ಆ ಸಮಭಾಜಕ ವೃತ್ತದಿಂದ ಸರ್ಟನ್ ಆಂಗಲ್ನಲ್ಲಿ ಈ ಸ್ಯಾಟಲೈಟ್ ಆರ್ಬಿಟ್ ಮಾಡ್ತಾ ಇದ್ರೆ ಅದನ್ನ ಜಿಯೋ ಸಿಂಕ್ರನಸ್ ಅಂತ ಕರೀತಾರೆ. ಈ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಏನಿದೆ, ಇದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಕೂಡ ಆಗಿರುತ್ತೆ. ಅಂದ್ರೆ ಈ ಸಂವಹನಕ್ಕಾಗಿ ಒಂದು ಮೊಬೈಲ್ ಆಗಿರ್ಬೋದು, GPS ಆಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳಿಗಾಗಿ ಈ ಒಂದು ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗುತ್ತದೆ. ಇದರಲ್ಲಿ ಕೆಲವು ಕಂಪೋನೆಂಟ್ಸ್ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಅ ಸರ್ವಿಸ್ ಮಾಡ್ಯೂಲ್ ಅಂಡ್ ಕ್ರೂ ಮಾಡ್ಯೂಲ್. ಸರ್ವಿಸ್ ಮಾಡ್ಯೂಲ್ನಲ್ಲಿ ಓನ್ಲಿ ಪ್ರೊಪೆಲೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಮತ್ತೆ ಕ್ರೂ ಮಾಡ್ಯೂಲ್ಸ್ ಏನಿರ್ತವೆ, ಇದರಲ್ಲಿ ಆಸ್ಟ್ರೋನಾಟ್ಗಳು, ಗಗನಯಾತ್ರಿಗಳನ್ನು ತೆಗೆದುಕೊಂಡು ಹೋಗ್ತದೆ ಸ್ಪೇಸ್ ಕ್ರಾಫ್ಟ್ನಲ್ಲಿ. ಈ ಎರಡು ಮಾಡ್ಯೂಲ್ಸ್ಗಳನ್ನು ಕಲೆಕ್ಟಿವ್ಲಿ ಏನಂತಾರೆ, ಆರ್ಬಿಟಲ್ ಮಾಡ್ಯೂಲ್ಸ್ಗಳು ಅಂತ ಅಂತಾರೆ. ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಲೋ ಅರ್ತ್ ಆರ್ಬಿಟ್ ಅಂತ. ಈ ಸ್ಪೇಸ್ ಕ್ರಾಫ್ಟ್ ಏನಿದೆ, ಲೋ ಅರ್ತ್ ಆರ್ಬಿಟ್ ಅಟ್ ಆನ್ ಆಲ್ಟಿಟ್ಯೂಡ್ ಆಫ್ 300 to 400 ಕಿಲೋಮೀಟರ್, ಭೂಮಿಯಿಂದ 300 ಅಥವಾ 400 ಕಿಲೋಮೀಟರ್ನಷ್ಟು ಹೈಟ್ನಲ್ಲಿ ಈ ಒಂದು ಸ್ಯಾಟಲೈಟ್ ಆರ್ಬಿಟ್ ಮಾಡುತ್ತೆ ಫಾರ್ 5 to 7 days. ಇನ್ನು ವ್ಯೋಮ್ ಮಿತ್ರ, ಈ ಒಂದು ಹ್ಯುಮನಾಯ್ಡ್ ರೋಬೋಟ್ ಏನಿದೆ, ಇದನ್ನ ಕೂಡ ಈ ಸ್ಪೇಸ್ ಕ್ರಾಫ್ಟ್ನಲ್ಲಿ ಮಾಡ್ಯೂಲ್ಗಳನ್ನು, ಈ ಮಾಡ್ಯೂಲ್ ಏನು ಡಿಸ್ಕಸ್ ಮಾಡಿದ್ದೀವಿ, ಈ ಮಾಡ್ಯೂಲ್ಗಳ ಒಂದು ಮಾನಿಟರ್ಗಾಗಿ ಈ ಒಂದು ವ್ಯೋಮ್ ಮಿತ್ರ ಅನ್ನೋ ಮಾನವರೂಪಿ ರೋಬೋಟ್ ಅನ್ನ ಕಳಿಸ್ತಾ ಇದ್ದಾರೆ. ದಿಸ್ ಈಸ್ ಆಲ್ ಬೀಯಿಂಗ್ ಡನ್ ಬೈ ಇಸ್ರೋ. ನೆನ್ಪಿಟ್ಕೊಳ್ಳಿ, ಈ ವ್ಯೋಮ್ ಮಿತ್ರ ಅಂತಂದ್ರೆ ಹ್ಯುಮನಾಯ್ಡ್ ರೋಬೋಟ್. ಈ ಒಂದು ಮಾನವರೂಪಿ ರೋಬೋಟ್ ಏನಿದೆ, ಇದನ್ನ ಗಗನಯಾನ್ ಮಿಷನ್ ನಲ್ಲಿ ಉಪಯೋಗಿಸಲಾಗ್ತಾ ಇದೆ.